ಮಕ್ಕಳೇ ಆಲ್ಜಿಬ್ರದ ಕೆಲವು ಫಂಡಮೆಂಟಲ್ಸ್ ಅಂದರೆ ತುಂಬ ಅವಶ್ಯಕವಾಗಿ ಬೇಕಾಗಿರುವಂಥದ್ದು, ಇದನ್ನೆಲ್ಲ ನೀವು ಕಲ್ತಿದ್ದೀರಾ. ಆದರೆ ನಾವೀಗ ಒಂದು ಸಲ ಜಸ್ಟ್ ರಿವೈಸ್ ಮಾಡ್ಕೊಂಡು ಹೋಗ್ತೀವಿ, ಯಾಕೆಂತ ಹೇಳಿದ್ರೆ ಅದು ನೆಕ್ಸ್ಟ್ ನಮಗೆ ಕ್ಲಾಸಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ. ಈಗ +5 ಕೂಡಿಸು 4x +2 ಅಂತಿದ್ದು, ಇದು ನೀವು 8ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀರಾ. ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದು 9ನೇ ಕ್ಲಾಸ್ಗೂ ಬೇಕಿದು, 10ನೇ ಕ್ಲಾಸ್ಗೂ ಬೇಕು. ನೋಡಿ, ಇದನ್ನು 3x 4x ಒಂದೇ ಥರ ಇದೆ. ಇದನ್ನು ಏನಂತ ಹೇಳ್ತೀವಿ? ಲೈಕ್ ಟರ್ಮ್ಸ್, ಸಜಾತಿಯ ಪದಗಳು ಅಂತ ಹೇಳ್ತೀವಿ. ಇದನ್ನು ಅವ್ರು ಕೂಡಿಸಿ ಅಂತ ಕೊಟ್ಟಿದ್ದಾರೆ, ಆ್ಯಡ್ ಅಂತ ಕೊಡ್ತಾರೆ. ಆಗ ನೀವೇನು ಮಾಡಬೇಕು? ಫಸ್ಟ್ ನೋಡಬೇಕು ಒಂದೇ ಥರ ಯಾವುದಾದ್ರೂ ಇದೆಯಾ. ನೋಡಿ, ಇದು 3x ಮತ್ತು 4x ಒಂದೇ ಥರದ್ದು, ಅರ್ಥ ಆಯ್ತಲ್ವ? ಆಗ 3x ಮತ್ತು 4xನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ? 7x ಪ್ಲಸ್ ನಂಬರ್ ಇದೆ 5 ಮತ್ತು 2. 5 ಮತ್ತು 2 ಸೇರಿಸಿದಾಗ ಎಷ್ಟಾಗುತ್ತೆ? 7 ಆಗುತ್ತೆ. ಇದಾಗಿರ್ತದೆ ಆನ್ಸರ್. ಈಸಿ ಇದೆಯಲ್ವಾ? ಪ್ಲಸ್ ಒಂದು ವೇಳೆ ಇದನ್ನೇ ತಗೊಳ್ಳೋಣ, 3x + 5 ಮೈನಸ್ 4x ಮೈನಸ್ 2 ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ. ಈಗ ನೋಡಿ ಮಕ್ಕಳೇ, ಇದು 3x, ಇದು ಮೈನಸ್ 4x, ಅರ್ಥ ಆಯ್ತಲ್ವಾ? ಒಂದೇ ಥರ ಇರೋದು 3x ಮತ್ತು 4x. ಆಗ 3xನಿಂದ 4xನ್ನು ಕಳಿಯೋಕ್ಕಾಗಲ್ಲ, 4xನ ಹಿಂದೆ ಮೈನಸ್ ಚಿಹ್ನೆ ಇರೋದ್ರಿಂದ 3x ಮೈನಸ್ 4x ಅಂತ ಬರ್ಕೊಂಡ್ರೆ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಚಿಹ್ನೆ, 1 + 1 ಮೈನಸ್ ಚಿಹ್ನೆ ಇದೆ. ಇದನ್ನು ನೀವು ಫಸ್ಟ್ ಕಲ್ತ್ಕೋಬೇಕು ಮಕ್ಕಳೇ. ಏನು ಕಲ್ತ್ಕೋಬೇಕಂತೇಳಿದ್ರೆ, ಬೇರೆ ಬೇರೆ ಚಿಹ್ನೆ ಇದ್ದಾಗ ಫಸ್ಟ್ ಕಲಿಬೇಕಾಗಿದ್ದು, ಬೇರೆ ಬೇರೆ ಚಿಹ್ನೆ ಇದ್ದಾಗ ಅಂದರೆ ಡಿಫ್ರೆಂಟ್ ಸೈನ್ ಇದ್ದಾಗ ಏನು ಮಾಡಬೇಕಾಗುತ್ತೆ? ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ, ಅರ್ಥ ಆಯ್ತಲ್ವಾ? ಈಗ ನೋಡಿ, ಇಲ್ಲಿ 3x, ಇಲ್ಲಿ ಮೈನಸ್ 4x ಇದೆ. ಏನು ಮಾಡಬೇಕು? ಮೈನಸ್ ಮಾಡಬೇಕು. 4ರಿಂದ ಈಗ 3ರಿಂದ 4ಅನ್ನು ಕಳಿಯೋಕ್ಕಾಗುತ್ತಾ? ಇಲ್ಲ. 4ರಿಂದ 3ಅನ್ನು ಕಳಿತೀರಾ, ಆಗ ಎಷ್ಟು ಬರ್ತದೆ? 1 ಬರ್ತದೆ, 1x ಬರ್ತದೆ. ಈಗ ಎಂಥ 1x? ಇದೆರಡರಲ್ಲಿ ಯಾವುದು ದೊಡ್ಡದು? 4 ದೊಡ್ಡದು. 4ರ ಹಿಂದೆ ಯಾವ ಸೈನ್ ಇದೆ, ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಆಗ ನಾವು ಮೈನಸ್ ಅಂತ ಹಾಕ್ಕೊಳ್ತೀವಿ. ಇಲ್ಲಿ ನೋಡಿ ಮಕ್ಕಳೇ, +5 -2 ಬೇರೆ ಬೇರೆ ಚಿಹ್ನೆ ಇದ್ದಾಗ ಏನು ಮಾಡಬೇಕು? ಕಳಿಬೇಕು. 5ರಿಂದ 2 ಕಳೆದ್ರೆ ಎಷ್ಟಾಗುತ್ತೆ? 3. ಇದೆರಡರಲ್ಲಿ ಯಾವುದು ದೊಡ್ಡ ಸಂಖ್ಯೆ? 5 ದೊಡ್ಡ ಸಂಖ್ಯೆ. ಆಗ 5 ದೊಡ್ಡ ಸಂಖ್ಯೆ ಆದರೆ 5ರ ಹಿಂದೆ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ. ಆಗ ನಾನು ಪ್ಲಸ್ ಚಿಹ್ನೆಯನ್ನು ಹಾಕಿ 5ರಿಂದ 2ಅನ್ನು ಕಳಿತೀನಿ, ಎಷ್ಟು ಬರ್ತದೆ? 3. ಇದಾಗಿರ್ತದೆ ಆನ್ಸರ್. ಈಸಿ ಇದೆಯಲ್ವಾ? ಈಗ ಬೇರೆ ಬೇರೆ ಚಿಹ್ನೆ ಇದ್ದಾಗ ಏನು ಮಾಡಬೇಕು? ಕಳಿಬೇಕು. ಡಿಫ್ರೆಂಟ್ ಸೈನ್ ಇದ್ದಾಗ ಏನು ಮಾಡಬೇಕು? ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು. ಈಗ ಒಂದೇ ಥರದ ಚಿಹ್ನೆ ಇದ್ದಾಗ ಏನು ಮಾಡಬೇಕು? ಕೂಡಿಸಬೇಕು. ಕೂಡಿಸೋದಂದರೆ ಸೇಮ್ ಸೈನ್ ಅಂತ ಹೇಳಿದ್ರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಓಕೆನಾ? ಸೈನ್ ಇದ್ದಾಗ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ನೋಡಿಲಿ, ಇಲ್ಲಿ ನೋಡಿಲಿ, 3x ಮತ್ತು 4x ಎರಡು ಒಂದೇ ಪ್ಲಸ್ ಇದೆ. ಆಗ ಏನು ಮಾಡಿದ್ರಿ? 3 ಮತ್ತು 4ಅನ್ನು ಕೂಡಿಸಿ 7x ಅಂತ ಬರ್ತದೆ. ಇಲ್ಲಿ 5 + 2 ಎರಡು ಸೇಮ್ ಇದೆ, ಪ್ಲಸ್ ಅಂತಿದೆ. ಆಗ 7 ಪ್ಲಸ್ ಬಂದಾಗ ಓಕೆ. ಈಗ -3x -5 -4x -2 ಅಂತ ಕೊಟ್ಟೆ. ಇಲ್ಲಿ ಒಂದೇ ಥರ ಇರೋದು -3x ಮತ್ತು -4x. ಇಲ್ಲಿ ಏನಾಯಿತು? ಇಲ್ಲೂ ಮೈನಸ್ ಆಯಿತು, ಇಲ್ಲೂ ಮೈನಸ್ ಆಯಿತು. ಸೇಮ್ ಒಂದೇ ಥರದ ಚಿಹ್ನೆ ಇದ್ದಾಗ ಏನು ಮಾಡಬೇಕು? ನಾವು ಕೂಡಿಸ್ಬೇಕು. 3 ಮತ್ತು 4ಅನ್ನು ಏನು ಮಾಡಬೇಕು? ಕೂಡಿಸ್ಬೇಕು. 4 ಮತ್ತು 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. 7x. ನೋಡಿ, ಇಲ್ಲಿ ಒಂದೇ ಥರ ಚಿಹ್ನೆ ಇದ್ದಾಗ ನಾವು ಕೂಡಿಸಿದ್ವಿ, ಯಾವ ಚಿಹ್ನೆ ಇದೆ ಅದನ್ನೇ ಬರೆದ್ವಿ. ಇಲ್ಲೂ ಅಷ್ಟೇ, ಸೇಮ್ ಚಿಹ್ನೆ ಇದ್ದಾಗ, ಸೇಮ್ ಸೈನ್ ಇದ್ದಾಗ ಕೂಡಿಸ್ತೀರ. ಯಾವ ಚಿಹ್ನೆ ಇದೆ? ಇಲ್ಲಿ ಮೈನಸ್ ಇದೆ, ಅದನ್ನೇ ಬರೀತೀರಾ. ಓಕೆನಾ? ಇಲ್ಲಿ -5 -2 ಏನು ಮಾಡ್ತೀರಾ? ಮೈನಸ್ ಮತ್ತು -5 ಅಂತ ಹೇಳಿದಾಗ ಎರಡನ್ನು ಏನು ಮಾಡಬೇಕು? ಕೂಡಿಸ್ಬೇಕು. ಸೇಮ್ ಚಿಹ್ನೆ ಇದ್ದಾಗ, ಸೇಮ್ ಸೈನ್ ಇದ್ದಾಗ ಕೂಡಿಸ್ಬೇಕು. -5 -5 2 ಏನಾಗುತ್ತೆ? 7. ಅರ್ಥ ಆಯ್ತಾ ಮಕ್ಕಳೇ? ಚಿಹ್ನೆ ಮೈನಸ್ ಹಾಕ್ತೀರಾ. ಅರ್ಥ ಆಯ್ತಲ್ವಾ? ಇದು ನೀವು ಗಮನ ಇಟ್ಟು ಕಲಿತು. ಬೇರೆ ಬೇರೆ ಚಿಹ್ನೆ ಇದ್ದಾಗ ಏನು ಮಾಡಬೇಕು? ಕಳಿಬೇಕು. 1 + 1 ಮೈನಸ್ ಇದ್ದರೆ ಕಳಿಬೇಕು. ಯಾವಾಗ ಚಿಹ್ನೆಯನ್ನು ಹಾಕೋದು ಇಂಪಾರ್ಟೆಂಟ್. ಯಾವ ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆ ಇದೆಯೋ ಅದನ್ನೇ ಹಾಕಬೇಕು ಮಕ್ಕಳೇ. ಈಗ ಕಳೀತೀರಾ ಅಂತ ಹೇಳಿದ ತಕ್ಷಣ ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆ ಇದೆ, ಆಯಿತಾ? ಯಾವ ಚಿಹ್ನೆ ಇದೆಯೋ ಆ ಚಿಹ್ನೆಯನ್ನೇ ನೀವೇನು ಹಾಕಬೇಕು? ಅದನ್ನು ಕಳೆದ ಮೇಲೆ ಹಾಕಬೇಕು. ಯಾವ ಚಿಹ್ನೆ ಇದೆಯೋ ಅದನ್ನೇ ಹಾಕಬೇಕು. ಇದೊಂದು ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಇದೆಯೋ ಅದನ್ನು ಹಾಕಬೇಕು. ಓಕೆ, ಅದನ್ನು ಹಾಕಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4.
4ರ ಹಿಂದೆ ಯಾವ ಚಿಹ್ನೆ ಇತ್ತು, ಯಾವ ಸೈನ್ ಇತ್ತು, ಮೈನಸ್ ಇತ್ತು, ಅದನ್ನೇ ಹಾಕಿದ್ದೀನಿ ಮೈನಸ್. ಈಗ ಏನು ಮಾಡಿದೆ, ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳೆದಿದ್ದೀನಿ. 4ರಿಂದ 3 ಕಳೆದ್ರೆ 1, ಯಾವ ಚಿಹ್ನೆ ಹಾಕಿದ್ದೀನಿ, ಮೈನಸ್ ಹಾಕಿದ್ದೀನಿ. ಯಾಕೆಂದರೆ ಇದರಲ್ಲಿ ದೊಡ್ಡದು ಮೈನಸ್ 4x, ಆಗ ಮೈನಸ್ ಹಾಕಿದ್ದೀನಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈಗ ಇದು ಪರ್ಫೆಕ್ಟಾಗಿ ಅರ್ಥ ಆದರೆ ನಿಮಗೆ ಎಂಥ ಲೆಕ್ಕ ಬಂದರು, ಯಾಕೆಂತೇಳಿದ್ರೆ ಮುಂದೆ ಸಮಾಂತರ ಶ್ರೇಣಿ ಅಂತ ಆ ಲೆಕ್ಕದಲ್ಲಿ ಚಿಹ್ನೆಗಳು ಬರ್ತದೆ. ಚಿಹ್ನೆಗಳು ಬಂದಾಗ ಯಾವ ಚಿಹ್ನೆ ಎಲ್ಲಿ ಹಾಕಬೇಕು ಅಂತ ಗೊತ್ತಿರಬೇಕು ನಿಮಗೆ. ಅದಕ್ಕೋಸ್ಕರ ಇದನ್ನು ಸರಿಯಾಗಿ ಕಲ್ತ್ಕೋಬೇಕು. ಓಕೆನಾ? ಈಗ 3x ಪ್ಲಸ್ 4 ಪ್ಲಸ್ 5x² ಪ್ಲಸ್ 7x ಮೈನಸ್ 4. ನೋಡಿ ಮಕ್ಕಳು, ಒಂದೇ ಥರ ಇರೋದನ್ನ ಕೂಡಿಸ್ಲಿಕ್ಕಾಗೋದು. ಅಲ್ಲಿ ಎರಡು ಪದಗಳಿದ್ವು, ಇಲ್ಲಿ 3 ಪದಗಳಿದೆ. ಆಯಿತಾ? ಈಗ 4x² ಮತ್ತು 5x² ಒಂದೇ ಥರ ಇರುವಂಥದ್ದು. x² ಅಂತಿದೆ. ಹಂಗಿದ್ರೆ ಮಾತ್ರ ಕೂಡಿಸ್ಲಿಕ್ಕಾಗೋದು. ಆಗ 4 ಮತ್ತು 5 ಒಂದೇ ಥರದ ಚಿಹ್ನೆ ಸಹ ಇದೆ. ಒಂದೇ ಥರದ ಚಿಹ್ನೆ ಇದ್ದಾಗ ನಾವು ಏನು ಬರೆಯೋ ಅವಶ್ಯಕತೆ, ಪ್ಲಸ್ಸನ್ನು 4 3 ಎಷ್ಟು ಬರ್ತದೆ, 4 5 ಎಷ್ಟು ಬರ್ತದೆ, 9x² ಬಂತು. ನೆಕ್ಸ್ಟ್ ಒನ್ ಏನಿದೆ, ಪ್ಲಸ್ 3x ಪ್ಲಸ್ 7x, ಎರಡು ಪ್ಲಸ್ ಇದೆ. ಏನು ಮಾಡ್ತೀರಾ, ಕೂಡಿಸ್ತೀರಾ. 7 3 ಎಷ್ಟಾಗುತ್ತೆ, 10x ಆಗುತ್ತೆ. ನೆಕ್ಸ್ಟ್ ಒನ್ ಏನು, ಪ್ಲಸ್ 4 ಮೈನಸ್ 4, ಒಂದು ಪ್ಲಸ್ಸು ಒಂದು ಮೈನಸ್ ಇದೆ. ಏನು ಮಾಡಬೇಕು, ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಏನು ಮಾಡಬೇಕು, ನಾವು ಕಳಿಬೇಕು, ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ಏನು ಬಂತು, 4ರಿಂದ 4 ಕಳೆದ್ರೆ 0 ಬಂತು. ಇಷ್ಟು ಬರೆದಿಟ್ರೆ ಆಯಿತು. ಓಕೆನಾ? ಇಲ್ಲೇನೋ ಸಪೋಸ್ 5 ಅಂತಿದ್ರೆ 5ರಿಂದ 4 ಕಳಿತಿದ್ರಿ, 5ರಿಂದ 4 ಕಳೆದು ಎಷ್ಟು ಅಂತ ಬರೀತಿದ್ರಿ, 1 ಅಂತ ಬರೀತಿದ್ರಿ. ಎಂಥ ಒಂದು ಬರೀತಿದ್ರಿ, ಇದೆರಡರಲ್ಲಿ ದೊಡ್ಡದು ಯಾವುದು, 5. 5ರ ಹಿಂದೆ ಯಾವ ಚಿಹ್ನೆ ಇದೆ, ಪ್ಲಸ್ ಇದೆ, ಆಗ +1 ಅಂತ ಬರೀತಿದ್ರಿ. ಒಂದು ವೇಳೆ ಅಲ್ಲಿ 5 ಇದ್ದಿದ್ರೆ. ಅರ್ಥ ಆಯ್ತಲ್ವಾ? ಈ ರೀತಿ ಲೆಕ್ಕಗಳನ್ನ ನಮಗೆ ಮುಂದೆ ಅಭ್ಯಾಸ ಮಾಡುವಾಗ ಬೇಕಾಗುತ್ತೆ. ಒಂದು ವೇಳೆ ಇದು ಇಷ್ಟು ಕೂಡಿಸೋದು ಲೆಕ್ಕ, ಇದಿಷ್ಟು ಗೊತ್ತಿದೆ. ಈಗ ಕಳೆಯುವ ಲೆಕ್ಕ, ಇದೇ ಥರದ್ದು ಕಳೆಯುವ ಲೆಕ್ಕಗಳು ಬಂದಾಗ ಹೇಗೆ ಮಾಡ್ತೀರಾ ಅಂತ. ಈಗ ಕಳೀರಿ ಅಂತ ಈ ರೀತಿ ಇರುತ್ತೆ. 5x² ಮೈನಸ್ 6x ಮೈನಸ್ 12 ಕಳೆಯಿರಿ. ಯಾವುದನ್ನು ಕಳಿಬೇಕು, 7x² ಪ್ಲಸ್ 4x ಮೈನಸ್ 13 ಕಳೆಯಿರಿ ಅಂತ. ಇದು 8ನೇ ಕ್ಲಾಸ್ನಲ್ಲೇ ಬಂದಿದೆ, ಇದು ಗೊತ್ತಿರಬೇಕು ನಮಗೆ. ಅದಕ್ಕೆ ಈಗ ನೋಡಿ ಮಕ್ಕಳೇ, 5x² ಕಳೆಯಿರಿ ಅಂತ ಬಂದ ತಕ್ಷಣ x ಮೈನಸ್ 12. ಫಸ್ಟ್ ನಾವು ಈ ಮೈನಸ್ ಚಿಹ್ನೆ ಇದೆಯಲ್ವಾ, ಈ ಮೈನಸ್ ಚಿಹ್ನೆಯನ್ನು ಇದರಿಂದ ಫುಲ್ಲು ಗುಣಿಸ್ಬಿಡ್ಬೇಕು. ಮೈನಸ್ ಇಂಟು ಪ್ಲಸ್, ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ, ಪ್ಲಸ್ ಅಂತ ಅರ್ಥ. ಮೈನಸ್ ಇಂಟು ಪ್ಲಸ್ ಮೈನಸ್. ನೋಡಿ ಇನ್ನೊಂದು ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಪ್ಲಸ್ ಇದೆ ಅಲ್ಲೆಲ್ಲ ಮೈನಸ್ ಹಾಕ್ತೀರಾ. ಮೈನಸ್ಸಿಂದ ಗುಣಿಸುವಾಗ ಎಲ್ಲೆಲ್ಲಿ ಪ್ಲಸ್ ಇದೆ ಅಲ್ಲಿ ಮೈನಸ್ ಹಾಕ್ತೀರಾ, ಮೈನಸ್ ಇದೆಲ್ಲಿ ಪ್ಲಸ್ ಆಗುತ್ತೆ. ಓಕೆ, ಅದನ್ನು ನೀವು ಇಲ್ಲಿ ಕಲ್ತಿದ್ದೀರ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಇದನ್ನ ನೀವು ಸಣ್ಣ ಕ್ಲಾಸಲ್ಲಿ 8ಲ್ಲಿ ಕಲ್ತಿದ್ದೀರಾ, ಅದನ್ನೇ ಇಲ್ಲಿ ಮಾಡ್ತಾ ಇರೋದು ನಾನು. ಆಗ ಇಲ್ಲಿ ಮೈನಸ್ 7x² ಮೈನಸ್ 4x ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ 13 ಆಗುತ್ತೆ. ಈಗ ಒಂದೇ ಥರ ಇರೋದು 5x² ಮೈನಸ್ 7x². ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನರ್ಥ ಮಕ್ಕಳೇ, ಪ್ಲಸ್ ಅಂತ ಅರ್ಥ. ಆಗ ಯಾವುದರಿಂದ ಯಾವುದನ್ನು ಕಳಿತೀರಾ, ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಏನು ಮಾಡಬೇಕು, ಕಳಿಬೇಕು. ಯಾವುದರಿಂದ ಕಳಿತೀರಾ, 7ರಿಂದ ಕಳಿತೀರಾ. 7ರಿಂದ 5 ಕಳೆದಾಗ ಏನು ಬರುತ್ತೆ, 2 ಬರುತ್ತೆ. 2x². ಎಂಥ 2x² ಬರ್ತದೆ ನೋಡಿ. ಇಲ್ಲಿ ಹೊರಗೆ ನಂಬರ್ನ ನೋಡಿದಾಗ 7ರ ಹಿಂದೆ ಮೈನಸ್ ಚಿಹ್ನೆ ಇರೋದ್ರಿಂದ ನಾವೇನಂತ ಹಾಕ್ತೀವಿ, ಮೈನಸ್ 2x² ಅಂತ ಹಾಕ್ತೀವಿ. ಅದೇ ಥರ ಇಲ್ಲಿ ಮೈನಸ್ 6x ಮತ್ತು ಇದು ಒಂದೇ ಥರ. ಇನ್ನು ನೆಕ್ಸ್ಟ್ ಒಂದೇ ಥರ ಇರುವಂತಹ ಸಂಖ್ಯೆಗಳು ಯಾವುದು, ಸಜಾತಿಯ ಪದಗಳು. 6x ಮತ್ತು ಇನ್ನೊಂದು ಮೈನಸ್ 4x. ಮೈನಸ್ 6x ಮೈನಸ್ 4x. ಆಗ ನಾವು 2 ಮೈನಸ್ ಇರೋದ್ರಿಂದ ಏನು ಮಾಡಬೇಕು, ಕೂಡಿಸ್ಬೇಕು. ಒಂದೇ ಥರದ ಚಿಹ್ನೆ ಇದ್ದಾಗ ಮೈನಸ್ 6 ಮೈನಸ್ 4 ಎಷ್ಟಾಗುತ್ತೆ, ಮೈನಸ್ 10x. ಈಗ ಇಲ್ಲಿ ನೋಡಿ, ಇದು ಮೈನಸ್ 12, ನೆಕ್ಸ್ಟ್ ಒನ್ ಪ್ಲಸ್ 13. ಇದು ಮೈನಸ್ 12, ಇದು ಪ್ಲಸ್ 13. ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಇಲ್ಲಿ ಮೈನಸ್ ಇದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನು ಮಾಡಬೇಕು, ಕಳಿಬೇಕಾಗುತ್ತೆ. 13ರಿಂದ 12 ಕಳಿತೀರ. ಎಂತಹ ಒಂದು ಬರ್ತದೆ, 1. ಎಂಥ ಒಂದು, ಪ್ಲಸ್ 1. ಯಾಕೆಂದರೆ 13ರ ಹಿಂದೆ ನಮಗೇನಿದೆ, ಪ್ಲಸ್ ಇರೋದ್ರಿಂದ, ದೊಡ್ಡ ಸಂಖ್ಯೆ ಹಿಂದೆ ಪ್ಲಸ್ ಇರೋದ್ರಿಂದ ನಾವು 1 ಅಂತ ಬರಿತೀವಿ. ಇದಾಗಿರ್ತದೆ ಆನ್ಸರ್.